ಶ್ರೀಗುರುಭ್ಯೋ ನಮಃ ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮುಮುಕ್ಷ ಜನಗಳಿಗೆ ಬೇಕಾದದ್ದು ಮೋಕ್ಷ, ಜಿಜ್ಞಾಸ ಜನಗಳಿಗೆ ಬೇಕಾದದ್ದು ಮೋಕ್ಷ, ಸನ್ಯಾಸಿ ಪುಂಗವರಿಗೆ ಬೇಕಾದದ್ದು ಮೋಕ್ಷ. ಮೋಕ್ಷ ಪ್ರಾಪ್ತಿಗೆ ಏನು ಮಾಡಬೇಕು? ದೊಡ್ಡ ಪ್ರಶ್ನೆ. ಅನೇಕ ಜನ ಮುಮುಕ್ಷ ಸಾಧಕರಿದ್ದಾರೆ. ಅವರು ಉಪವಾಸ ಮಾಡ್ತಾರೆ, ಮೌನವನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ, ಅಥವಾ ನೆಲದ ಮೇಲೆ ಊಟ ಮಾಡ್ತಾರೆ. ಇದರಲ್ಲಿ ಮೋಕ್ಷ ಸಿಕ್ಕುವುದಿಲ್ಲ. ಮೋಕ್ಷ ಪ್ರಾಪ್ತಿಗೆ ಏನು ಮಾಡಬೇಕು? ಮೋಕ್ಷವು ಎಲ್ಲರಿಗೂ ಬೇಕು. ನಿಜವಾಗಿ ಮೋಕ್ಷ ಸ್ವರೂಪವೇನು ಅಂತ ತಿಳಿದು ಬಿಟ್ಟರೆ ಪ್ರತಿಯೊಬ್ಬರೂ ಮುಮುಕ್ಷುಗಳಾಗ್ತಾರೆ. ಅಂಥ ಮುಮುಕ್ಷುಗಳು ಮೋಕ್ಷ ಪ್ರಾಪ್ತಿಗೆ ಏನನ್ನು ಮಾಡಬೇಕು ಎನ್ನುವಂಥ ಒಂದು ಪ್ರಶ್ನೆಗೆ ವೇದಾಂತ ಡಿಂಡಿಮ ಎನ್ನುವಂಥ ಪ್ರಕರಣ ಗ್ರಂಥದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಆ ಶ್ಲೋಕವನ್ನು ಓದ್ತೇನೆ. ಷಣ್ಣಿಹತ್ಯತ್ರಯಂ ಹಿತ್ವಾ ದ್ವಯಂ ಭಿತ್ವಾಖಿಲಾತಿಗಂ ಏಕಂ ಬುದ್ಧ್ವಾ ಶ್ನುತೆ ಮೋಕ್ಷಂ ಇತಿ ವೇದಾಂತ ಡಿಂಡಿಮಃ. ಮೋಕ್ಷಮಶ್ನುತೆ, ಹೀಗೆ ಮಾಡಿದರೆ ಇಂಥವನು ಮೋಕ್ಷವನ್ನು ಹೊಂದುತ್ತಾನೆ ಎಂದು ವೇದಾಂತ ಡಿಂಡಿಮಃ, ವೇದಾಂತಗಳು, ಉಪನಿಷತ್ತುಗಳು, ಶ್ರುತಿಗಳು ನಗಾರಿ ಹೊಡಿತಾ ಇವೆ. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ, ಕೇಳಿ. ಷಣ್ಣಿಹತ್ಯ ತ್ರಯಂ ಹಿತ್ವಾ ದ್ವಯಂ ಭಿತ್ವಾಖಿಲಾತಿಗಂ ಏಕಂ ಬುದ್ಧ್ವಾ ಶ್ನುತೆ ಮೋಕ್ಷಂ ಇತಿ ವೇದಾಂತ ಡಿಂಡಿಮಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡ್ತೇನೆ. ಷಟ್ ನಿಹತ್ಯ ತ್ರಯಂ ಹಿತ್ವಾ ದ್ವಯಂ ಭಿತ್ವಾ ಅಖಿಲಾತಿಗಂ ಏಕಂ ಬುದ್ಧ್ವಾ ಅಶ್ನುತೆ ಮೋಕ್ಷಂ ಇತಿ ವೇದಾಂತ ಡಿಂಡಿಮಃ. 13 ಪದಗಳಿಂದ ಸಿದ್ಧವಾಗಿರುವ ಮಂಗಳ ಶ್ಲೋಕವಿದು. ಷಟ್ಟು ನಿಹತ್ಯ, 6 ಕೊಂದು, ತ್ರಯಂ ಹಿತ್ವ, 3 ಬಿಟ್ಟು, ದ್ವಯಂ ಭಿತ್ವ, 2 ಕತ್ತರಿಸಿ, ಅಖಿಲಾತಿಗಂ, ಎಲ್ಲವನ್ನೂ ವ್ಯಾಪಿಸಿರುವ
ಸರ್ವಾತ್ಮನಾಗಿರುವ ಸರ್ವಾತ್ಮಕವಾಗಿರುವ ಏಕಂ ಒಂದನ್ನು ಬುದ್ಧ್ವಾ ತಿಳಿದುಕೊಂಡರೆ ಅರಿತುಕೊಂಡರೆ ಮೋಕ್ಷಂ ಅಶ್ನುತೆ ಅಂಥವನು ಮೋಕ್ಷವನ್ನು ಹೊಂದುತ್ತಾನೆ. ಆರನ್ನು ನಾಶ ಮಾಡಿಕೊಂಡು ಮೂರನ್ನು ಬಿಟ್ಟು ಎರಡನ್ನು ಭೇದಿಸಿ ಒಂದನ್ನು ತಿಳಿದರೆ ಮೋಕ್ಷವಾಗುತ್ತೆ ಅಂದ್ಬಿಟ್ರು. ಈ ಶ್ಲೋಕವನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅರ್ಥವನ್ನೆಲ್ಲ ಹೇಳಿದ್ದಾರೆ. ಶಟು ನಿಹತ್ಯ, ಮೊಟ್ಟ ಮೊದಲಿಗೆ ಅಧ್ಯಾತ್ಮ ಸಾಧಕರು ಆರನ್ನು ನಿಹತ್ಯ ಕೊಲ್ಲಬೇಕು, ಆರನ್ನು ಮೀರಿ ಹೋಗಬೇಕು. ಯಾವ್ಯಾವುದು? ಅಶನಾಯ, ಪಿಪಾಸ, ಶೋಕ, ಮೋಹ, ಜರ, ಮರಣ. ಯಾರಕ್ಕೆ ಹೆಸರು? ಷಡೂರ್ಮಿಗಳು. ಇದಕ್ಕೊಂದು ಪ್ರಸಿದ್ಧವಾದ ಶ್ಲೋಕ. ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ, ನಾಹಂ ಪ್ರಾಣ ಕ್ಷುತ್ಪಿಪಾಸೆ ಕುತೋ ಮೇ, ನಾಹಂ ಚಿತ್ತಂ ಶೋಕಮೋಹಂ ಕುತೋ ಮೇ, ನಾಹಂಕಾರ ಬಂಧಮೋಕ್ಷೌ ಕುತೋ ಮೇ. ಈ ಶರೀರವು ನಾನಲ್ಲವಾದ್ದರಿಂದ ನನಗೆ ಜನ್ಮವೂ ಇಲ್ಲ ಮರಣವೂ ಇಲ್ಲ ಅಂತ ತಿಳ್ಕೊಳ್ಬೇಕು. ಮನಸ್ಸು ನಾನಲ್ಲವಾದ್ದರಿಂದ ಮನಸ್ಸಿನ ಧರ್ಮವಾಗಿರುವ ಶೋಕವಾಗಲಿ ಮೋಹವಾಗಲಿ ನನಗೆ ಇಲ್ಲ. ಪ್ರಾಣನ ಧರ್ಮವಾಗಿರುವ ಹಸಿವು ಬಾಯಾರಿಕೆ, ಹಸಿವಾಗಲಿ ಬಾಯಾರಿಕೆಯಾಗಲಿ ದೇಹದ ಧರ್ಮವಲ್ಲ, ಮನಸ್ಸಿನ ಧರ್ಮವಲ್ಲ, ಆತ್ಮನ ಧರ್ಮವಂತೂ ಅಲ್ವೇ ಇಲ್ಲ. ಯಾರ ಧರ್ಮ? ಪ್ರಾಣನ ಧರ್ಮ. ನಾನು ಪ್ರಾಣವಲ್ಲ, ಆದ್ದರಿಂದ ನನಗೆ ಹಸಿವು ಬಾಯಾರಿಕೆಗಳಿಲ್ಲ ಎನ್ನುವ ವಿವೇಕವನ್ನು ಮಾಡಿಕೊಂಡು ಹಸಿವು ಬಾಯಾರಿಕೆ ಶೋಕ ಮೋಹ ಜನ್ಮ ಮರಣ ಎನ್ನುವಂಥ 6 ಊರ್ಮಿಗಳನ್ನು ಅಲೆಗಳನ್ನು ಗೆಲ್ಲಬೇಕು. ಒಂದು. ಅನಂತರ ತ್ರಯಂ ಹಿತ್ವಾ, ಮೂರನ್ನು ಮೀರಿ ಹೋಗಿ ಮೂರನ್ನು ಬಿಡಬೇಕು. ಯಾವುದು? ಪುತ್ರೈಷಣ, ವಿತ್ತೈಷಣ, ಲೋಕೈಷಣ. ಏಷಣ ಎಂದರೆ ರಾಶಿ. ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವಿತ್ತಾಯ. ಮಾನವರನ್ನು ಸಂಸಾರ ಸಮಯ ಸಾಗರಕ್ಕೆ ಪತನ ಮಾಡುತ್ತಿರುವಂಥ ಆಸೆ ಮೂರು. ಒಂದು ಪುತ್ರೈಷಣ, ಮತ್ತೊಂದು ಲೋಕೈಷಣ, ಮತ್ತೊಂದು ಹಣ ಬೇಡ, ಹೆಂಡತಿ ಮಕ್ಕಳ ಸಹವಾಸ ಬೇಡ, ಸಾಕು. ಸನ್ಯಾಸಿಯಾದ ಮೇಲೆ ಪೂರ್ವಾಶ್ರಮದ ಪುತ್ರ, ಪೂರ್ವಾಶ್ರಮದ ಹೆಂಡತಿ, ಪೂರ್ವಾಶ್ರಮದ ಸಂಪತ್ತು ಯಾವುದರ ಸಂಬಂಧವೂ ಇಲ್ಲದೆ ಏಷಣಾತ್ರಯವನ್ನು ಮೀರಿ ಹೋಗಬೇಕು. ಷಣ್ಣಿಹತ್ಯ ಅರ್ಥವಾಯಿತು. ತ್ರಯಂ ಹಿತ್ವ ಅರ್ಥವಾಯಿತು. ದ್ವಯಂ ಹಿತ್ವ, ಎರಡನ್ನು ನಾಶ ಮಾಡ್ಕೊ, ಕಳ್ಕೊ. ಯಾವುದು? ಅಹಂಕಾರ ಮಮಕಾರ. ಅಹಂ ಮಮೇತಿ ನೈಸರ್ಗಿಕೋಯಂ ಲೋಕವ್ಯವಹ. ನಾನು ಬುದ್ಧಿವಂತ, ನಾ ಪೂರ್ವಾಶ್ರಮದಲ್ಲಿ ಇಂಥ ಪ್ರೊಫೆಸರ್ ಆಗಿದ್ದೆ, ನಾನಿಂಥ ವಿದ್ಯಾವಂತನಾಗಿದ್ದೆ, ನಾನು ದೊಡ್ಡ ಶ್ರೀಮಂತ. ಅಹಂಕಾರವನ್ನು ಧ್ವಂಸ ಮಾಡ್ಕ, ಎಲ್ಲವನ್ನೂ ಮರೆತುಬಿಡು. ಅನಂತರ ಮಮ, ಈ ಮನೆ ನನ್ನದು, ಈ ಸ್ಕೂಟರ್ ನನ್ನದು, ಯಾರ ಮನೆ ನನ್ನದು. ಅಹಂಕಾರ ಮಮಕಾರಗಳೆಂಬ 2 ದೋಷಗಳನ್ನು ಬಿಟ್ಬಿಡು. ಸನ್ಯಾಸಿಗೆ ಅಹಂಕಾರ ಮಮಕಾರಗಳು 0. ಅಹಂಕಾರವೂ ಬೇಡ, ಮಮಕಾರವೂ ಬೇಡ, ಎರಡನ್ನು ಬಿಟ್ಟು ಅಖಿಲಾತಿಗಂ, ಅಖಿಲ ಅತಿಗಂ, ಎಲ್ಲರೂ ಮೀರಿ ನಿಂತಿರುವ ಸರ್ವವ್ಯಾಪಕನಾದ ನಿರ್ವಿಕಾರಿಯಾದ ಏಕಂ ಬುದ್ಧ, ಒಬ್ಬನನ್ನು ತಿಳ್ಕೊ. ಆ ಒಬ್ಬನೇ ಆನಂದ ಸ್ವರೂಪವಾಗಿರುವ ಪರಬ್ರಹ್ಮ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಏಕಮೇವಾದ್ವಿತೀಯಂ ಬ್ರಹ್ಮ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ. ಇದೇ ಆನಂದ ಸ್ವರೂಪ. ಆನಂದ ಸ್ವರೂಪನೇ ನಾನು ಎನ್ನುವುದನ್ನು ಅರ್ಥ ಮಾಡಿಕೋ. ಉಪನಿಷತ್ತು ಹೇಳ್ತಾ ಇದೆ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ
ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿಸಂವಿಶಂತೀತಿ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತಾ ಯ ಏವಂ ವೇದ ಪ್ರತಿಷ್ಠತಿ. ಆನಂದವೇ ಬ್ರಹ್ಮ, ಆನಂದವೇ ನಾನು, ಪ್ರಪಂಚವೆಲ್ಲವೂ ಆನಂದ ಸ್ವರೂಪವಾಗಿದೆ, ಆ ಬ್ರಹ್ಮವಂದೇ ಸತ್ಯ ಎನ್ನುವುದನ್ನು ನೀನು ಸದ್ಗುರುಗಳಿಂದ ಅರ್ಥ ಮಾಡಿಕೊಂಡು ಆನಂದ ಬ್ರಹ್ಮನಿಷ್ಠನಾಗು. ಇಷ್ಟಾದರೆ ಅಂಥವನು ಮೋಕ್ಷಮಶ್ನುತೆ, ಮೋಕ್ಷವನ್ನು ಹೊಂದುತ್ತಾನೆ. ಸುಲಭ ಮಾಡಿಬಿಟ್ಟು ಮೋಕ್ಷ ಪ್ರಾಪ್ತಿಗೆ ದುಡ್ಡು ಬೇಡ, ಆಯಾಸ ಬೇಡ, ಖರ್ಚು ಬೇಡ, ತಪಸ್ಸು ಬೇಡ, ಉಪವಾಸ ವನವಾಸ ಬೇಡ. ಷಣ್ಣಿಹತ್ಯ ತ್ರಯಂ ಹಿತ್ವಾ ದ್ವಯಂ ಭಿತ್ವಾ ಅಖಿಲಾತಿಗಂ ಏಕಂ ಬ್ರಹ್ಮ ಬುದ್ಧ್ವಾ ಅಶ್ನುತೆ ಮೋಕ್ಷಂ ಇತಿ ವೇದಾಂತ ಡಿಂಡಿಮಃ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಮತ್ತು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸದ್ಗುರುಗಳವರ ಅನುಗ್ರಹದಿಂದ ನಾವುಗಳು ಈ ಶ್ಲೋಕದಲ್ಲಿ ತಿಳಿಸಿರುವಂತೆ 6 ಮೀರಿ 2 ಬಿಟ್ಟು 3 ನಾಶ ಮಾಡಿಕೊಂಡು ಅಖಿಲಾತಿಕವಾಗಿರುವ ಸರ್ವಾತ್ಮಕವಾದಂತಹ ಪರಬ್ರಹ್ಮವನ್ನು ತಿಳಿದುಕೊಂಡು ಆನಂದ ಸ್ವರೂಪನೇ ನಾನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮೋಕ್ಷವನ್ನು ಹೊಂದಿ ಕೃತಾರ್ಥರಾಗುವಂತೆ ಭಗವತ್ಪಾದ ಶಂಕರರು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.